ಅಲ್ಲಿಗೆ ಸಚಿವರ ಪಟ್ಟಿ ಏನಾದ್ರು ನಾಳೆ ಫೈನಲ್ ಆದ್ರೂ ಕೂಡ ಈಗ ತಾನೇ ನೀವು ನೋಡ್ತಾ ಇದ್ದ ಹಾಗೆ ನಾಡಿದ್ದು ಬುಧವಾರ ಏನೋ ಹುಣ್ಣಿಮೆ, ಅದಾದ ನಂತರದಲ್ಲಿ ಗುರುವಾರ. ಬಟ್ ಆ 2 ದಿನ ರಾಜ್ಯಪಾಲರು ಇರಲ್ಲ. 2 ದಿನ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಇರಲ್ಲ. ಜುಲೈ 30ರವರೆಗೂ ಕೂಡ ರಾಜ್ಯಪಾಲ ಗೆಹ್ಲೋಟ್ ಇರಲ್ಲ ಅಂತ. ಸೊ ನಾಳೆ ಮಧ್ಯಾಹ್ನ 1 ಗಂಟೆಗೆ ಲೋಕಭವನದಿಂದ ಗೆಹ್ಲೋಟ್ ನಿರ್ಗಮಿಸ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಇಂದೋರ್ಗೆ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹೀಗಾಗಿ ಅವರು ಆ ಕಡೆ ಮಧ್ಯಪ್ರದೇಶ ಕಡೆ ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಇಲ್ಲವರು 2 ದಿವಸ ಇರಲ್ಲ. ಸೊ ಹಾಗಾಗಿ ಈಗ ಇವತ್ತು 27ನೇ ತಾರೀಕು ಅಂದರೆ ಸೋಮವಾರ, ಇನ್ನು 28, 29 ಅಂದರೆ ಮಂಗಳವಾರ ಬುಧವಾರ ಇರಲ್ಲ. ಸೊ ಗುರುವಾರದ ಕತೆ ಆಯಿತು ಅಂತ ಕಾಣಿಸುತ್ತೆ. ಇನ್ ಕೇಸ್ ನಾಳೆ ಏನಾದರೂ ಪಟ್ಟಿ ಫೈನಲ್ ಆದರೆ ಈ ಮಾತನ್ನು ಹೇಳ್ತಾ ಇರೋದು. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದು ಕಡೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ಹೊಣೆಗಾರಿಕೆ ಪ್ರಶ್ನೆಯನ್ನ ಎತ್ತಿ ಈಗ ಕಾಂಗ್ರೆಸ್ ತನ್ನ ಪ್ರತಿಭಟನೆಯನ್ನಂತೂ ಮುಂದುವರಿಸ್ತಾ ಇದೆ. ಈ ಮುಂಗಾರು ಅಧಿವೇಶನದಲ್ಲಿ ಅದು ಬಹಳ ಕ್ಲಿಯರ್, ನಿಮ್ಗೆ ಗೊತ್ತಾಗಿರ್ಬೋದು. ಈಗ ಕೂಡ ಸಂಸತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಗ್ಯಾಪ್ನಲ್ಲಿ ರಾಜ್ಯ ನಾಯಕರುಗಳ ಪಟ್ಟಿ ಫೈನಲ್ ಎಷ್ಟು ಸೀರಿಯಸ್ ಆಗಿ ಹೈಕಮಾಂಡ್ ಕನ್ಸಿಡರ್ ಮಾಡಿದೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ರಾಜ್ಯದಿಂದ ಹೋಗಿರುವಂಥ 3 ಮಂದಿ ನಾಯಕರು ಅಲ್ಲೇ ಇದ್ದಾರೆ. ಇನ್ನೇನಾದ್ರು ಇವತ್ತು ನಾಳೆ ಆಗಬಹುದಾ? ಅಲ್ಲಿರುವಂಥ ಕೆಲ ಶಾಸಕರುಗಳು ಈ ಸಂದರ್ಭದಲ್ಲೂ ಕೂಡ ಹೇಗೆ ತಮ್ಮ ಲಾಬಿಯನ್ನ ಮುಂದುವರಿಸಿದ್ದಾರೆ? ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ನೀಟ್ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಸಂಸತ್ತಲ್ಲಿ ಹೊರಗೂ ಮತ್ತು ಒಳಗೂ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದೆ. ಅದು ಗಂಭೀರವಾದಂಥ ವಿಷಯ ಅನ್ನುವಂಥದ್ದು ನಿಜ. ಆದರೆ ಅಷ್ಟೇ ಗಂಭೀರವಾದಂಥ ವಿಚಾರ ಕರ್ನಾಟಕದ ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಅನ್ನುವಂಥದ್ದು. ಇದೀಗ ಕ್ಯಾಬಿನೆಟ್ ವಿಸ್ತರಣೆಯ ಮುನ್ಸೂಚನೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಹಲವು ಮಂದಿ ಶಾಸಕರು ದೆಹಲಿಗೆ ಹೋಗಿ ಠಿಕಾಣಿಯನ್ನು ಹೂಡಿದ್ದಾರೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ದೆಹಲಿಯಲ್ಲೇ ಇರುವಂತಹ ಶಾಸಕರ ಸಂಖ್ಯೆ 30ಕ್ಕೂ ಹೆಚ್ಚು. ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ದೆಹಲಿಯನ್ನು ತಲುಪಿದ್ದಾರೆ. ಕರ್ನಾಟಕ ಭವನದಲ್ಲಿ ಉಳಿದ ಎಲ್ಲ ಶಾಸಕರ ಜೊತೆಗೆ ಅವರು ಕೂಡ ಕಾಯ್ತಾ ಇರುವಂತದ್ದು ಹೈಕಮಾಂಡ್ ನಾಯಕರ ಜೊತೆಗೆ ಎಷ್ಟೊತ್ತಿಗೆ ಸಭೆ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಇವತ್ತು ಇರುವಂತಹ ಲೆಕ್ಕಾಚಾರಗಳ ಪ್ರಕಾರ 7 ಗಂಟೆಗೆ ಒಂದು ಸಭೆ ನಡೆದರೂ ನಡೀಬಹುದು KC ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಅನ್ನುವಂಥದ್ದು. ಅಕಸ್ಮಾತ್ ಇವತ್ತು ಸಭೆ ನಡೆಯಲಿಲ್ಲ ಅಂದ್ರೆ ತಡರಾತ್ರಿಯ ತನಕವೂ ಕೂಡ ಬೇರೆ ರೀತಿಯ ಯಾವುದೇ ರೀತಿಯ ಸಭೆಗಳು ಸದ್ಯಕ್ಕಂತೂ ನಿಗದಿಯಾಗಿಲ್ಲ. ಅದಾದ ಬಳಿಕ ನಾಳೆ ರಾಹುಲ್ ಗಾಂಧಿ ಅವರು ಸಮಯವನ್ನ ಕೊಟ್ಟರೆ ಅವರ ಜೊತೆಗೂ ಕೂಡ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇದು ಈ ಹಿಂದಿನ ಫಾರ್ಮುಲಾ, ಈ ಹಿಂದಿನ ಫಾರ್ಮ್ಯಾಟ್ ಅನ್ನೇ ರಾಜ್ಯ ನಾಯಕರು, ಹೈಕಮಾಂಡ್ ನಾಯಕರು ಅನುಸರಿಸಿದ್ರೆ ಇಷ್ಟರ ವೇಳೆಗೆ ಕ್ಯಾಬಿನೆಟ್ನ ವಿಸ್ತರಣೆ ನಡೆದು ಹೋಗ್ತಿತ್ತು. ಆದರೆ ಇದೀಗ ರಾಹುಲ್ ಗಾಂಧಿ ಅವರು ಕೂಡ ಒಂದಷ್ಟು ಪ್ರಯೋಗಗಳನ್ನ ಮಾಡೋದಕ್ಕೆ, ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿರಂತರವಾದಂತಹ ಸೂಚನೆಗಳನ್ನ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಮತ್ತು ರಾಹುಲ್ ಗಾಂಧಿ ಅವರು ಹಾಕೊಂಡಿರುವಂತಹ ಕ್ರೈಟೀರಿಯಾಗಳನ್ನ ರಾಜ್ಯ ನಾಯಕರು ತಲುಪಿದಾರ ಇಲ್ವಾ ಅನ್ನುವಂಥದ್ರ ಆಧಾರದ ಮೇಲೆಯೂ ಕೂಡ ಈ ಒಂದು ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಇರುವಂತಹ ಲೆಕ್ಕಾಚಾರಗಳ ಪ್ರಕಾರ ಬಹುತೇಕ ನಾಳೆಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗಬಹುದು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಸಭೆ ಆದ್ರೆ ಸರಿ ಹೋಯ್ತು, ಇಲ್ಲದೆ ಹೋದ್ರೆ ಅದು ಬಹುತೇಕ ನಾಳೆಗೆ ಮುಂದೂಡಿಕೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ರಾತ್ರಿ DK ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ಸಂಸದರ ಜೊತೆಗೂ ಕೂಡ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಬಹುತೇಕ DK ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ DK ಪರಮೇಶ್ವರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಆ ಕಡೆಗೆ ಗಮನವನ್ನು ಹರಿಸ್ತಾರೆ. AICC ನಾಯಕರು ಯಾವ ಕ್ಷಣಕ್ಕೆ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂತ ಹೇಳಬಹುದು. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.